ನಂದು ಒಂದೇ ವಾದ ಇರೋದು ಸರ್, ಪೈರೇಟ್ಸ್ ಅಂತಿದ್ರೆ ಪೈರೇಟ್ಸ್ ಅಂತ ಹೇಳ್ರಿ. ಬರೀ ಪೈರಸಿ ಸಿನಿಮಾದಲ್ಲ, ಪೈರಸಿ ಒಂದೇ ಅಲ್ಲ. ನಾನು ಹೇಳಿದ್ನಲ್ಲ, ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಇದ್ದಾರೆ, ನೀವು ಖಾಲಿ ಜನ ಇದ್ದಾರೆ, ಶುರು ಮಾಡಿದವ್ರು ನಾನು ಹೇಳ್ತಿದ್ದೀನಿ ಕೇಳಿ. ಖಾಲಿ ಸಿನಿಮಾ ಕಡಿಮೆ ಇರುವಂತ ಖಾಲಿ ಥಿಯೇಟರ್ಗಳು ತೋರಿಸಿ ಸಿನಿಮಾನೇ ಬರ್ತಾ ಇಲ್ಲ, ಡೇ ಒನ್ ಇಂದಾನೆ ಖಾಲಿ ಹೊಡಿತಾ ಇದೆ ಸಿನಿಮಾ ಅಂತ ನೆಗೆಟಿವ್ ಪ್ರಮೋಷನ್ ಮಾಡೋರಿದ್ದಾರೆ, ವಿಮರ್ಶೆ ಮಾಡೋ ನೆಪದಲ್ಲಿ ಸಿನಿಮಾಗೆ ಅಪಪ್ರಚಾರ ಮಾಡೋರಿದ್ದಾರೆ, ರಿವ್ಯೂಗಳು ಬುಕ್ ಮೈ ಶೋ ತಗೊಳ್ಳಿ, ಎಷ್ಟು ಅದೊಂದು ಪಡೆ ಇಲ್ಲ ಇಲ್ಲ ಇಲ್ಲ, ನಾನು ಒಬ್ರು ಕೇಳ್ತಾ ಇಲ್ಲ. ಡೆವಿಲ್ಗೆ ರಿವ್ಯೂ ಕೊಟ್ಟರು ತೆಗೀರಿ ಈಗ ಯೂಟ್ಯೂಬ್ ಅಲ್ಲಿ. ಇಲ್ಲ ಸ್ವಲ್ಪ ಜನ ಇದಾರೆ, ಇವ್ರು ಏನ್ ಗೊತ್ತಾ, ಇದೊಂದು GB ನೆಟ್ ಹಾಕ್ಸ್ಕೊಂಡ್ಬಿಡ್ತಾರೆ, ಒಂದು 50 ರೂಪಾಯಿ ಯಾವ್ದೋ ಮೂವಿ ನೋಡ್ಬಿಟ್ಟಿರ್ತಾರೆ, ಅದು ಯಾವ್ದೋ ಫ್ರೀ ಟಿಕೆಟ್ ಕೊಟ್ಟಿರ್ತಾರೆ, ಹೋಗಿ ನೋಡ್ಬಿಟ್ಟು ಈ ಮೂವಿಲಿ ಇದು ತೆಗಿಬೇಕಿತ್ತು, ಈ ಬೇಕಾಗಿರ್ಲಿಲ್ಲ ಸರ್. ಇವ್ನು ಡೈರೆಕ್ಟ್ ಆಗಿ ಅಲ್ಲ ಸರ್, ನಾನು ಹೇಳೋದು ಡೆವಿಲ್ಗೆ ನೀವು ಹೇಳಿದ್ರಲ್ವಾ, ಒಂದು ಪಾಸಿಟಿವ್ ಬಂದಿಲ್ಲ, ಫ್ಯಾನ್ಸ್ ಮಾತ್ರ ನಾವು ಹೂ ಅಂತೆಲ್ಲ ಹೇಳಿದ್ವಿ ಸರ್. ನಾನು ಹೇಳ್ತಿರೋದು ಪೂರ್ತಿ ಕೇಳಿಸ್ಕೊಂಡ್ಮೇಲೆ ನೀವು ಮಾತಾಡಿ. ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಹೇಳ್ತಿರೋದು ರಿವ್ಯೂಸ್ ಕೊಡ್ತಾರದನ್ನ ನಾವೇನಾರು ಹೇಳ್ತಾ ಇದೀವಾ? ಸುದೀಪ್ ಅವ್ರ ಬಗ್ಗೆ ನಾವೇ ಹಾಕಿದ್ದೀವಿ ಅಂತ ಹೇಳ್ತಾ ಇದೀವಿ, ನಾವು ಮೊದಲಿಂದ ಹೇಳ್ತಾ ಇದೀವಿ. ಸುದೀಪ್ ಅಣ್ಣ, ಕಿಚ್ಚ, ದಚ್ಚು ಇಬ್ರು ಒಟ್ಟಿಗೆ ಇರಬೇಕು ಅಂತ ಅಣ್ಣ ತಮ್ಮದಿರ್ತಾರ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ನಾವು ಹೇಳ್ತಿರೋದು ಯಾರೋ ತಮಿಳಿಗನೋ ಯಾರೋ ತೆಲುಗುನೋ ಅವರು ಬಂದು ಆಳೋ ಬದಲು ನಮ್ಮೋರಿದ್ರೆ ಕನ್ನಡದ 2 ಆಸ್ತಿಗಳು, 2 ಕಣ್ಣುಗಳು. ಮೇಡಮ್ ಹೇಳಿದ್ರು 2 ಕಣ್ಣುಗಳು ಚೆನ್ನಾಗಿದ್ರೆ ಹೆಂಗಿರುತ್ತೆ? ಈ ಕಣ್ಣು ನೈಟ್ ಆನ್ ಆಗುತ್ತೆ, ಈ ಕಣ್ಣು ಬೆಳಿಗ್ಗೆ ಆನ್ ಆಗುತ್ತೆ ಅಂದ್ರೆ ಚೆನ್ನಾಗಿರುತ್ತಾ? ಇದು ಚಂದ್ರ ಇಬ್ರು ಒಟ್ಟಿಗೆ ಇರ್ಬೇಕಲ್ವಾ? ಬಿಡಿ ಸರ್, ಅಲ್ಲ ನೈಟ್ ಆರು ಇರ್ಬೇಕಲ್ವಾ, ಜೊತೆಲಿ ಇದ್ದೀವಿ ಅಂತ ಒಂದೇ ಜಾಗದಲ್ಲಿ. ಮೇಡಮ್ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಜೊತೆಲಿ ಇರೋರು ಎಷ್ಟೋ ಜನ ಇರೋರು ಅಂತ ಹೇಳಿದ್ರೆ, ಎಷ್ಟೋ ಜನ ಇವ್ರ ಕಡೆ ಇದ್ದಾರೆ. ಸುದೀಪ್ ಅವರು ಒಬ್ಬರೇನಿಲ್ವಲ್ಲ, ದರ್ಶನ್ ಅವ್ರು ಒಬ್ಬರೇನಿಲ್ವಲ್ಲ ಸರ್, ವೈಯಕ್ತಿಕ ನಿಮ್ ಕಡೆ ಆಪ್ತರು ಮಾತ್ರ ಅಂತ ನೀವ್ ಹೇಳಿದ್ರಿ ಸರ್. ಸರ್ ಅವ್ನು ಹಾಕೊಂಡಲ್ವಾ ಸರ್, ಯಾರು ಈಗ ಧನ್ವೀರ್ ಅವ್ರು ಹಾಕೊಂಡಿದ್ದಾರೆ ಯಾವ್ದೋ ಒಂದು ವಿಡಿಯೋ. ಧನ್ವೀರ್ ಅವರ ಸ್ಟೇಟ್ಮೆಂಟ್ ಅಥವಾ ಇದನ್ನ ನೀವು ಒಪ್ಕೊಳ್ತೀರಾ ಈಗ್ಲೂನು? ಮೇಡಮ್ ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಅರ್ಥ ಬೆಳಗ್ಗೆಯಿಂದ ನಮ್ಮನೆಯಲ್ಲಿ ನಮ್ಮಪ್ಪ ನನಗ್ ದೇವ್ರು, ನನ್ನ ತಾಯಿ ನನಗ್ ದೇವ್ರು, ನಾನ್ ನನ್ನ ತಾಯಿನ ದೇವ್ರು ಅಂತ ಕೌಟುಂಬಿಕವಾಗಿ ಹೋಲಿಕೆ ಮಾಡುವ ಪರಿಸ್ಥಿತಿ ಸದ್ಯಕ್ಕೆ ಸಿನಿಮಾದಲ್ಲಿ ಇದನ್ನೇ ಅವ್ರು ಹೇಳಿದ್ದು. ಅಕ್ಕಪಕ್ಕದಲ್ಲಿರೋರು ಸರಿಯಾಗಿದೆ, ಕಾಂಪ್ಲಿಕೇಶನ್ ಆಗ್ತಾ ಇರಲಿಲ್ಲ. 10 days ಬ್ಯಾಕ್ ಒಂದು ವಿಡಿಯೋ ದರ್ಶನ್ ಅವರ ವಿಚಾರದಲ್ಲಿ ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ಎಂತ ವಿಚಾರದಲ್ಲಿ ಸಪೋರ್ಟ್ ಮಾಡ್ಬೇಕು? ಅವ್ರು ಇಲ್ಲ ಅಂದಾಗ ಅವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ, ಸಿನಿಮಾ ಪ್ರಮೋಷನ್ ಗಳಲ್ಲಿ ಓಡಾಡ್ತೀವಿ, ನಾವು ಅವ್ರ ಎಲ್ಲಿದಾರೋ ಅಲ್ಲಿಗೆ ಹೋಗಿ ನೋಡ್ಕೊ ಬರ್ತೀವಿ, ಕೆಲಸ ಮಾಡ್ತೀವಿ. ಬಾಸ್ ನಿಮ್ ಜೊತೆ ನಾವ್ ಯಾವಾಗ್ಲೂ ಇರ್ತೀವಿ ಅಂತ ಹೇಳುವ ಮಾತುಗಳು ಬೇರೆ. ಅದನ್ನ ಬಿಟ್ಟು ಈಗ ಆಲ್ರೆಡಿ ಯುದ್ಧ ಶುರುವಾಗಿದೆ, ಬಿಡಿ. ನಾನು ಹೇಳ್ತಾ ಇದ್ದೀನಿ ಧನ್ವೀರ್ ಅವರ ವಿಚಾರದಲ್ಲೂ ಕೂಡ ನಾವ್ ಯಾಕೆ ಸಮರ್ಥಿಸ್ಕೊಂತಾ ಇದ್ದೀವಿ ಅಂತ ಅಂದ್ರೆ ಕಾರಣ ಇಷ್ಟೇ ಮೇಡಮ್ ನವರೇ. ದರ್ಶನ್ ರವ್ರು ಜೈಲಿಗೆ ಹೋದಾಗ್ಲಿಂದ ಇವತ್ತಿನವರೆಗೂ ಕೂಡ ಯಾವುದೇ ಒಂದಂದ್ರೆ ಅವ್ರು ತನ್ನ ಆಸ್ತಿಯನ್ನ ಪಣಕ್ಕಿಟ್ಬಿಟ್ಟು ದರ್ಶನ್ ರವ್ರ ಹೊರಗಡೆ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಅವರು ದರ್ಶನ್ ರವ್ರಿಗೆ ಅಣ್ಣ ತಮ್ಮ ಎಲ್ಲಾನು ಆದ್ರೂ ದರ್ಶನ್ ರವ್ರಿಗೂ ಕೂಡ ಅಷ್ಟೇ, ಧನ್ವೀರ್ ಅವ್ರಿಗೆ ಎಲ್ಲ ಆಗ್ತಾರೆ. ಇಬ್ರು ಕಡೆ ತರ ಇಂಡೈರೆಕ್ಟ್ ಆಗಿ ಹೇಳಿಲ್ಲ, ನೇರವಾಗಿ ಹೇಳಿದ್ದು. ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ನಿಂತ್ಕೊಳ್ತೀವಿ, ಸಿನಿಮಾ ಪ್ರಮೋಷನ್ ಗಳಿಗೆ ಓಡಾಡ್ತೀವಿ, ಅವ್ರಿಗೆ ಪ್ರಾಬ್ಲಮ್ ಆದಾಗ ಅವರಿಗೆ ಆತ್ಮಸ್ಥೈರ್ಯ ತುಂಬಾ ಕೆಲಸ ಮಾಡ್ತೀವಿ, ಇದು ಒಂದ್ ರೀತಿ. ಬಟ್ ಆಲ್ರೆಡಿ ಯುದ್ಧ ಶುರುವಾದಾಗ ಇನ್ನೊಬ್ರಿಗೆ ಪ್ರವೋಕ್ ಆಗೋ ರೀತಿಯಲ್ಲಿ ಮಾತಾಡೋ ಕಾಮೆಂಟ್ ಗಳನ್ನ ಹಾಕೋದು ವಿಜಯಕ್ಕ ಒಬ್ಬರೇ ಇದ್ದಾಗ ಧನ್ವೀರ್ ಅವರು ವಿಜಯಕ್ಕನ್ ಜೊತೆಗೆ ಯಾವಾಗ್ಲೂ ಬೆಂಗಾವಲಾಗಿದ್ದಾರೆ. ಈ ಮಂತ್ರ ಇದೊಂದೇ ಅಡೆ ಹಾಕಿದಾರ, ಈ ಮಂತ್ರ ಇದೊಂದೇ ಅಡೆ ಹಾಕಿದಾರೆ. ಬೇಡ ಆಗಿತ್ತು ಅಂತ ಜೊತೆ ನಿಂತ್ಕೊಂಡಿದ್ದಾರೆ. 10 ವರ್ಷಗಳ ಹಿಂದೆ ಹೋಗಿ ಕಷ್ಟಕಾಲ ಬಂದಾಗ ಇದೇ ತರದ ಒಂದು ಸಂದರ್ಭ ಬಂದಾಗ ಜೊತೆ ನಿಂತ್ಕೊಂಡವ್ರು ಯಾರು? ಸುದೀಪ್ ಅವ್ರು ನಿಂತ್ಕೊಳ್ಳಿಲ್ವಾ? ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾವಿಲ್ಲಿ ಎಲ್ಲೂ ಹೇಳಿಲ್ಲ ನಾವು ಸುದೀಪ್ ಅಣ್ಣ ಹೇಳ್ಕೊಂಬತ್ತಿಲ್ಲ. ನೀವ್ ಹೇಳ್ತಿರೋದು ಇವ್ರು ಯಾಕೆ ಈ ಆಡಿಯೋ ಹಾಕಿದ್ದಾರೆ ಅದಕ್ಕೆ ಮಾತ್ರ ಹೇಳ್ರಿ.
ನಾವ್ ಹೇಳ್ತಿರೋದು 10 ದಿನದ ಹಿಂದೆ ಧನ್ವೀರ್ ಅವ್ರು ಇನ್ನೊಂದು ಮೇಡಮ್ ಅವ್ರು ಹೇಳಿದ್ರು ಕಷ್ಟ ದಿನಗಳ ಜೊತೆ ನಿಂತ್ಕೊಂಡು ಸಿನಿಮಾ ಪ್ರಮೋಷನ್ ವಿಷಯಕ್ಕೆ ಜೊತೆ ನಿಂತ್ಕೊಂಡು ಬೆಂಬಲವಾಗಿ ನಿಂತ್ಕೋಬೇಕೆ ಹೊರತು ಈ ತರ ನಮ್ಮ ಸಂದರ್ಭ ಕೆಟ್ಟದಾಗಿದ್ದಾಗ ತಿಳಿ ಮಾಡ್ಬೇಕು ಅಂತ ಸಂದರ್ಭ ಬರ್ಬೇಕಾದ ಮಾಡ್ಬೇಕೆ ಹೊರತು ಕೆಲಸ ಮಾಡ್ಬೋದು ಅಂತ ಹೇಳಿದಾಗ ಹಿಂದೆ ಸಾರಥಿ ಸಿನಿಮಾಗೆ ಸಾರಥಿ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಹೇಳಿದ್ದಾರೆ ನಾವು ಮಾಡಿದ್ದು ಸರ್. ಈಗ ಒಂದ್ ನಿಮಿಷ ರೀ ಸರ್, ಧನ್ವೀರ್ ಅವರು ಮಾಡಿರೋ ತಪ್ಪಲ್ವಾ ಅಂದ್ರೆ ನಾವ್ ಹೇಳ್ತಿಲ್ಲ ಸ್ವಾಮಿ. ಈಗ ದರ್ಶನ್ ಜೊತೆ ಫೋಟೋ ಹಂಚ್ಕೊಂಡ್ರು ಬೇರೆ ಯಾರಿಗೂ ನೋವಿಲ್ಲ ಸರ್. ಕೇಳಿ, ದರ್ಶನ್ ಅವ್ರ ಜೊತೆಗೆ ಫೋಟೋ ಹಂಚ್ಕೊಂಡ್ರು ಧನ್ವೀರ್ ಅವರು ಅಂದ್ರೆ ಅದ್ರಲ್ಲಿ ಯಾರಿಗೂ ತಪ್ಪು ಹುಡುಕ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ಡೈಲಾಗ್ ಗಳನ್ನ ಕೇಳಿಸ್ಕೊಂಡು ಅರ್ಥ ಆಗಿರುತ್ತೆ. ದರ್ಶನ್ ಅಭಿಮಾನಿಗಳು ಯಾರೋ ಹೇಳ್ದಂಗೆ ಅನ್ಎಜುಕೇಟೆಡ್ಸ್ ಅಲ್ಲ, ಅರ್ಥ ಆಗುತ್ತೆ, ಪರಿಸ್ಥಿತಿನೂ ಅರ್ಥ ಆಗುತ್ತೆ, ಡೈಲಾಗ್ ಗಳು ಕೂಡ ಅರ್ಥ ಆಗುತ್ತೆ. ಈ ಟೈಮಲ್ಲಿ ಇಂಥ ಡೈಲಾಗಿನ ಪೋಸ್ಟ್ ಬೇಕಿತ್ತ? ಇದು ಬೆಂಕಿಗೆ ಪೆಟ್ರೋಲ್ ಸುರ್ದಂಗ ಅಲ್ವಾ ಅಂತ ಅವ್ರು ಈ ಟೈಮಲ್ಲಿ ಬೇಕಿರ್ಲಿಲ್ವಾ? ಇರಿ ಸರ್ ಒಂದ್ ನಿಮಿಷ, ಈ ಟೈಮಲ್ಲಿ ಬೇಕಿಲ್ವಾ? ನಮ್ಮ ಮುರಳಿ ಸರ್ ಎಲ್ಲ ಮಾತಾಡೋರಲ್ವಾ, ನಿನ್ನೆ ಹುಬ್ಬಳ್ಳಿಗೆ ಹೋದ್ರಲ್ಲ, ಈ ಟೈಮಲ್ಲಿ ನಮ್ ಡೆವಿಲ್ ಮೂವಿ ರಿಲೀಸ್ ಆಗಿ ಈಗ ಒಂದು 10 days ಆಯ್ತಾ ಬರುತ್ತೆ, 10 days ಆಗಿದೆ ಅಲ್ವಾ, ಈಗ ಓಡ್ತಾ ಇದೆ, 2ನೇ ವಾರ ರನ್ನಿಂಗ್ ಹೋಗ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಈ ಯುದ್ಧ ಮಾಡೋ ಅವಶ್ಯಕತೆ ಇತ್ತಾ? ನಮ್ ಸಿನಿಮಾ ಬಿಡುಗಡೆ ಬೇರೆ ಮಾತು ತುಂಬಾ ಇತ್ತಲ್ವಾ, ದರ್ಶನ್ ಅವರು ಒಳಗಡೆ